ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನ ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ. ಸುಧಾಕರ್ಗೆ ಹೇಳಿದ್ದೀನಿ, ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಇವತ್ತಲ್ಲ 3-4 ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಎದುರುಗಡೆ ಕೊಟ್ಟಿದ್ದೀನಿ. ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ. ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನಿನಗೆ ಹೇಳಿದ್ದೀನಿ ಇದನ್ನ, ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ಗೆ ನೀನು ಕೊಟ್ಟಿದ್ಯಾ. ನೀನು ಇಲ್ಲ ಅಂತ ಹೇಳು, ನೀನು ಬಿಡು. ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ, ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು. ನಿನ್ನ ಗ್ರಾಚಾರ ಮುಗೀತು, ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನಾನ ನೋಡಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್. ನಾನ ನೋಡೋಣ. ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ. ತುಂಬಾ ತೃಪ್ತಿಯಾದ ಜೀವನನ ಇದುವರೆಗೂ ನಾನು ಮಾಡಿದ್ದೀನಿ. ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ. ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ, ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ. ನಾನೊಂದು ಲೇಔಟ್ ಮಾಡಕ್ಕೆ ಹೋದರೆ ಅಲ್ಲಿ ಹೋಗ್ತೀಯಾ, ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ತೀನಿ. ನನ್ನ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ, ನೋಡು ಅವನೇನೋ ಮಾಡ್ತಿದ್ದಾನೆ, ಏನೋ ಆ ಹೆಣ್ಮಕ್ಳು ನಿನ್ಗೆ ಯಾವಾಗ ಕೊಟ್ಟು ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ. ಎಲ್ಲ ನೀನು ಒಬ್ಬ ಮನುಷ್ಯನಾಗಿ, ಒಬ್ಬ ಸಂಸದನಾಗಿ, ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗಬೇಕು. ಇವಾಗ ಏನು ನನಗೆ ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ, ನೀನು ಹೋಲ್ಡ್ ಮಾಡಿಸಿದ್ದಕ್ಕೆ. ನಿನಗೆ ಎಷ್ಟು ಮೆಸೇಜ್ ಬಂದಿದೆ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಹೊಗಳಿದ್ದಾರೆ, ಸ್ಕ್ರೀನ್ಶಾಟ್ ಕಳಿಸು, ನಾನು ಕಳಿಸ್ತೀನಿ. ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದಾರೆ ತರಿಸು. ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡು, ಮನುಷ್ಯನಾಗು. ಯಾರಪ್ಪನ ಸೊತ್ತಲ್ಲ ಪ್ರಜಾಪ್ರಭುತ್ವ. ಪ್ರದೀಪ್ ಈಶ್ವರ್ ಯಾರ್ರೀ? ಒಂದು ಅನಾಥ ಹುಡುಗ, ಏನು ಇಲ್ದಿರೋ ಹುಡುಗ, ಇವತ್ತು ಚಿಕ್ಕಬಳ್ಳಾಪುರ ಶಾಸಕ. ನೀನು ನಾನು ಇನ್ನೊಬ್ಬನು ಒಪ್ಪಲೇಬೇಕು ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ. ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾ ಅಧಿಕಾರ? ನನಗೇನಕ್ಕೆ ಬೇಕು? ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ? ನನ್ನ ಕಷ್ಟದ ದುಡ್ಡನ್ನು ನನಗೆ ₹1 ಇದ್ದರೆ ₹1, ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ. ನೀನು ಯಾವನ ಕೇಳೋಕ್ಕೆ? ನಿನ್ನ ಹಂಗಲ್ಲಿದ್ದೀವ? ನೀನೊಬ್ಬನೇ ಬದುಕಬೇಕಾಗಿರೋದು. ನಿಂದೊಬ್ಬಂದ ಇದು ಪ್ರಪಂಚ, ನಿಂದೊಬ್ಬಂದ BJP. ಅಸೂಯೆಗೊಂದು ಹದ್ದುಪದ್ದು ಇಲ್ವಾ? ಒಂದು ಹೊಟ್ಟೆಯವರಿಗೊಂದು ಹದ್ದುಪದ್ದು ಇಲ್ವಾ? ನಿನ್ಗೊಬ್ಬನಿಗೆ ನನ್ನ ಕುಟುಂಬ ಇರೋದು, ಬೇರೆ ಯಾರಿಗೂ ಕುಟುಂಬ ಇಲ್ಲ. ಯಾವನೊಂದು ಸ್ವಲ್ಪ ಬೆಳೆದ್ರೆ ಸಾಕು, ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕು, ಅವನ ಜಮೀನ್ ಮೇಲೆ ಇದು ಮಾಡು. ಎಷ್ಟು ದಿವಸ ಅಂತ ಈ ಪಾಪದವರೇ ಹೊತ್ಕೊಂತೀಯ ಸುಧಾಕರ? ಮನುಷ್ಯನಾಗ್ ಬಾದ್ಕಪ್ಪ, 4 ದಿವಸದ ಜೀವನ. ನಿಮ್ಗೆ ಏನ್ ಬೇಕೋ ಅದು ಮಾಡ್ಕೋ. ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ. ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದೆ ರೀ. ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ ಆಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು, ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ. ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ. ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲನೂ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ. ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗಿಡ್ತೀನಿ. ಕೋವಿಡ್ ಟೈಮಲ್ಲಿ ನೀನು ಮಾಡಿರುವಂತಹ, ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್? ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ, ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡಿಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ, ಒರಿಜಿನಲ್ ದಾಖಲೆಗಳಿದೆ. ಘನತೆವೆತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ, ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ. ಇದು ಒಂದೇ ಒಂದು ಇನ್ನ ಸ್ಟಾರ್ಟಿಂಗ್. ನಿಮ್ಗಿನ್ನ ಸುಧಾಕರ್, ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ 100 ಇದೆ ಅಂತ ನಿನ್ಗೆ ಹೇಳಿದ್ದೀನಿ. ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು, ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ. ಭ್ರಷ್ಟಾಚಾರ ಮಾಡಬೇಡ, ನಿನ್ನ ತಂದೆ ತಾಯಿ ಗೌರವ ತರೋಂಥ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ.
ನನಗೆ ರಿಪ್ಲೈ ಮಾಡಿರೋದಿದೆ, ತೋರಿಸ್ತೀನಿ ಇವತ್ತು. ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ದೇಶ, ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನ್ನ ಪ್ರಾಣವೇ. ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ರೆ ಕಾನೂನು ತರಲಿ, ರಿಯಲ್ ಎಸ್ಟೇಟ್ ಮಾಡಬೇಡ ಅಂತೇಳಿ. ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಅಪ್ರೂವಲ್ ತಗೊಂತೀವಿ, ಕೆಲಸ ಮಾಡ್ತೀವಿ, ಅಪ್ರೂವಲ್ಸ್ ಕೊಡ್ತೀರ, ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು, ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ. ಕನ್ವರ್ಷನ್ ಆಗಿರೋ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ, ಅವಾಗ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ. ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ, ಪಾಪ ಆ ಗಣಿಗಾರಿಕೆ ಮಾಡೋರು ನೋಡ್ಬೇಕು. ಯಾಕೆ ಕಳ್ತನ ಮಾಡ್ತಾರೆ ಅವರು? ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಸಿ ಫಾರ್ಮ್ ಇರಬೇಕು, ಅವ್ರಿಗೊಂದು B1 ಆಗ್ಬೇಕು, ಅವ್ರಿಗೆ ಬುಕ್ ರೆಡಿ ಆಗ್ಬೇಕು. ಆದ್ರೆ ನೀನ್ ನೋಡಿದ್ರೆ ಅವ್ನು EMI ಕಟ್ಬೇಕು, ಕಳ್ತನ ಮಾಡ್ತೀನಿ, ಇನ್ನೇನೋ ಮಾಡ್ತಾನೆ ಸುಧಾಕರ. ಸರಿನೇನೋ ನೀನ್ ಮಾಡ್ತಾ ಇರೋದು? ಆ ಜನಗಳ ಶಾಪ ನಿಮ್ಗೆ ಇರುತ್ತೇನೋ, ನಿಮ್ಗೆ ಬಿಡ್ತದೇನೋ? ಎಷ್ಟು ಜನಗಳ ಶಾಪ ಕಾಣಲಿ. ಪ್ರೈಮ್ ಮಿನಿಸ್ಟರ್ಗೆ ನೀವು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ನಾನು ಲೆಟರ್ ಬರ್ತಿದ್ದೀನಿ, ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ. ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು. ಬೇಕಾದ್ರೆ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ. ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡಕ್ಕೆ, ವಿಜೇಂದ್ರ ಅಣ್ಣ ನಂಗೆ ಪರಿಚಯನೇ ಇಲ್ಲ ರೀ. ವಿಜೇಂದ್ರ ಅಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ, ಜಿಲ್ಲಾಧ್ಯಕ್ಷ ಆದ್ಮೇಲೆ. ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕ್ಕೆ ಕೊಟ್ರೆ 10 ನಿಮಿಷ ನನ್ ಟೈಮ್ ಕೊಟ್ರು, ಚೆನ್ನಾಗಿ ಕೆಲಸ ಮಾಡಪ್ಪ, ಇಷ್ಟೇ ಹೇಳಿದ್ದು. ಅವ್ರು ತಗೊಂಡಾಗ ನಾನು ದುಡ್ಡು ಕೊಡೋಷ್ಟು ದೊಡ್ಡವನೇನ್ರಿ? ನಾನ್ ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ನಿಮ್ಗೆ ತಡಿಯಕ್ಕಾದ್ರೆ ತಡಿ. ಯಾವುದೇ ಊಹಾಪೋಹಗಳಿಗೆ ಮಾತಾಡಕ್ ಹೋಗಲ್ಲ ಸರ್. ಅವತ್ತು 10 ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ, ಆ ಹುಡುಗನ ನಾನೇನು ಕೇಳಿಲ್ಲ. ಯಾರೋ ಹೇಳಿದ್ರು ಅವರು ಇದ್ರು ಅಂತ, ಅವರೇ ಫೋನ್ ಮಾಡಿದ್ರು, ಅಣ್ಣ ನಾನು ಬಂದಿಲ್ಲ, ನನ್ನ ಪಕ್ಷ ಇಂಪಾರ್ಟೆಂಟ್, ನಾನು ಅಲ್ಲಿ ಬಂದೆ. ಅವ್ರು ಯಾರೋ 3-4 ಜನ ಕೂಗಾಡಿದ್ರು. ಅಷ್ಟು ಬಿಟ್ರೆ ಅವ್ರು 300 ಜನ ಹೋಗಿ ಅಂತ ಹೇಳಿದ್ರು. ನನ್ಗೆ ಗೊತ್ತಿಲ್ದಿರೋ ನಾನು ಮಾತಾಡೋದೇ ಇಲ್ಲ ಸರ್. ಅದ್ರ ಜೊತೆಗೆ ಅವತ್ತು ಕೃಷ್ಣಮೂರ್ತಿ ಅವರು ನಾನು ಮಾತಾಡಿದೆ. ಕೃಷ್ಣಮೂರ್ತಿ ಅವ್ರನ್ನ ಮಾತಾಡಿ ಯಾಕಣ ಅಂದೆ, ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ, ಜೊತೆ ಕೆಲಸ ಮಾಡೋಣ ಅಂತ ಹೇಳಿದ್ರು. ಯಾರು ಇಲ್ಲಿ ದ್ವೇಷನ 24/7 ಇಟ್ಕೊಂಡು ಓಡಾಡೋಂಥವ್ರು ಇಲ್ಲ, ಎಕ್ಸೆಪ್ಟ್ ಸುಧಾಕರ್. ಸುಧಾಕರ ನನ್ನ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ಸುಧಾಕರ್ ಅವರು ಭ್ರಷ್ಟರು. ಸುಧಾಕರ್ ಅವ್ರ ಭ್ರಷ್ಟತೆಯನ್ನು ಎದುರುಗಡೆ ಹೇಳಿದ್ದೀನಿ. ಇಂಥ ಕೆಲಸ ನೀನು ಮಾಡಬಾರ್ದು ಅಂತ ಹೇಳಿದ್ದೀನಿ, ತಿದ್ದುಕೋ ಅಂತ ಹೇಳಿದ್ದೀನಿ. ಮೊನ್ನೆ MLA ಎಲೆಕ್ಷನಲ್ಲಿ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗಿದ್ದು ನಿಜ, ಬಟ್ ನಾನು ವಿರುದ್ಧವಾಗಿ ಮಾಡಿಲ್ಲ. ಅದಾದಮೇಲೆ ಅವರು ಹೊರಗೋಗಿದ್ರು, ನಮ್ಮ ಜೊತೆ ಎಲ್ಲ ಮಾತಾಡಿದ್ರು, ಇನ್ಮೇಲೆ ಈ ಥರ ಎಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ನಾವೇ ಸಹ ಅಲ್ಲ, ಇಡೀ ಚಿಕ್ಕಬಳ್ಳಾಪುರ ಜನತೆ ಇದನ್ನು ನಂಬಿತು. ಇವ್ರು ಸರಿ ಹೋಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ಇನ್ಮೇಲೆ ಏನೂ ಭ್ರಷ್ಟಾಚಾರ ಮಾಡಲ್ಲ, ಕರೆಕ್ಟಾಗಿ ನಡ್ಕೊಂಡು ಹೋಗೋಣ, ಇದು ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತಂದಾಗ ನಾವು ಅವ್ರ ಪರವಾಗಿ ಕೆಲಸ ಮಾಡಿದ್ವಿ ನಿಜ. ಅವರ ವಿರುದ್ಧ ಪಕ್ಷದ ವಿರುದ್ಧ ಮಾಡೋದಿಲ್ಲ. ಬಟ್ ಅವ್ರು ಏನು ಭ್ರಷ್ಟಾಚಾರ ಮಾಡಿದರೆ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಇಷ್ಟು ದಿವಸ ಬೇರೆ ಬೇರೆ ಥರ ಅವ್ರ ಬುದ್ಧಿ ಹೇಳಿದ್ದೀನಿ. ಅವ್ರು ಕೇಳದೇ ಇದ್ದಾಗ ಇದು ಪರಮಾವಧಿ ಅಂತ ಅನಿಸ್ತು, ಇದಕ್ಕೆ ಮಿತಿ ಇಲ್ಲ ಅಂತ ಅನಿಸ್ತು. ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಲೇಬೇಕು. ಇಂತಹ ಭ್ರಷ್ಟರ ಕಡಿವಾಣ ಹಾಕಿದ್ರೆ ಮಾತ್ರನೇ ಇತಿಹಾಸದಲ್ಲಿ ಹೆಸರು ನಿಂತೋಗೋದು. ನಾನು ಸಪೋರ್ಟ್ ಮಾಡಿಲ್ಲ ಬ್ರದರ್, ಸಪೋರ್ಟ್ ನಾನು ನನ್ನ ಪಕ್ಷಕ್ಕೆ ಮಾಡಿದ್ದೀನಿ ಬ್ರದರ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಂಥವನಿಗೂ ಒಂದು ಚಾನ್ಸ್ ಅನ್ನೋದು ಕೊಡಬೇಕಾಗ್ತದೆ, ಅದನ್ನು ನಾನು ಮಾಡಿದ್ದೀನಿ. ಮತ್ತು ನಾನು ತುಂಬ ದೊಡ್ಡ ವ್ಯಕ್ತಿ, ದೇವರಲ್ಲ ನಾನು ಸಹ ಸಣ್ಣ ಪುಟ್ಟ ತಪ್ಪುಗಳು ನಮ್ಮವರು ಆಯಿತು ಅನ್ನೋ ಕರುಣೆ ಎಲ್ಲಾನು ಇರುತ್ತಲ್ಲ, ಅದನ್ನು ಮೀರಿ ನಾನು ಮಾಡೋದಕ್ಕೆ ನನ್ನ ಮನಸ್ಥಿತಿ ಇಲ್ಲ. ಒಂದೇ ಸಲ ಶಿಕ್ಷೆ ಕೊಡಿಸ್ಬಿಡೋಷ್ಟು ಮನಸ್ಥಿತಿ ನನಗಿಲ್ಲ. ಒಂದು ತಾತ್ಕಾಲಿಕವಾದ ಒಂದು ತಡೆ ಕೊಟ್ಟಿದ್ದಾರೆ, ಅದನ್ನ ಸಮಾಲೋಚನೆ ಮಾಡ್ತಾರೆ ಅವತ್ತು. ಮತ್ತೆ ಇಡೀ ಜಿಲ್ಲೆಗೆ ಏನು ಬೇಕು, ಪಕ್ಷಕ್ಕೆ ಏನು ಬೇಕು, ಒಂದು ಸಣ್ಣ ಪುಟ್ಟ ಕರೆಸಿ ಸಮಾಲೋಚನೆ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಇತ್ತಂತಂದ್ರೆ, ನೋಡಪ್ಪ ನೀನು ಸ್ವಲ್ಪ ಸುಮ್ಮನೆ ಇರು, ಇವ್ರಿಗೇನೋ ಇದು, ಇನ್ನೊಂದು ಸ್ವಲ್ಪ ದಿವಸ ಸಂದೀಪ್ ಈ ಪದವಿ ಬೇಡ, ಇನ್ನೇನಾದರೂ ತಗೋ, ಏನು ಬೇಕಾದರೂ ಹೇಳ್ಬೋದು. ಪಕ್ಷದಲ್ಲಿ ಅದೆಲ್ಲ ಆಗುತ್ತೆ ಸರ್, ಒಂದು ಕುಟುಂಬ ಅಂದ್ರೇ ಆಗ್ತಿರ್ತದೆ. ನಾನು ಹೇಳ್ತಿರೋದು ಸಣ್ಣ ಪುಟ್ಟ ಸಹಜವಾಗಿ ಆಗುವಂತಹ ಪ್ರಕ್ರಿಯೆಗಳು ಬೇರೆ. ಆದರೆ ಬೇಕಂತ ಮನಸ್ಸಲ್ಲಿ ಒಬ್ಬರ ಬಗ್ಗೆ ಅಸೂಯೆ ಇಟ್ಕೊಂಡು 24 ಗಂಟೆ ಕೆಟ್ಟದನ್ನೇ ಯೋಚನೆ ಮಾಡೋದು ಬೇರೆ. ಇಷ್ಟನ್ನೇ ನೀವು ಅದನ್ನು ಅರ್ಥ ಮಾಡ್ಕೊಂಡು ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ. ಅವ್ರಿಗೇನು ಅನ್ಸಿದೆ, ಎಲ್ಲಾದರೂ ನಿಮಗೆ ಸಂದೀಪ್ ಅವರು ಸರಿ ಇಲ್ಲ ಅಂತಿದ್ಯಾ? ಎಲ್ಲೂ ಇಲ್ಲ. ಪ್ರಕ್ರಿಯೆಗಳು ಸರಿ ಇಲ್ಲ ಅಂತ ಇವರು ಸಂಸದರಾಗಿ ಕೊಟ್ಟಾಗ, ಒಬ್ಬ ಸಂಸದರು ಅಂತಂದಾಗ ಸುಧಾಕರ್ ಬಿಟ್ಬಿಡ್ರಿ. ಸಂಸದ ಅಂದರೆ ಒಂದು 15-16 ಲಕ್ಷನ ಪ್ರತಿನಿಧಿಸುವಂಥ ಒಂದು ವ್ಯಕ್ತಿ. ಆ ವ್ಯಕ್ತಿ ಹೇಳಿದಾಗ ಆಯಿತು ನೋಡೋಣ ಅಂತ ಹೇಳಿದ್ರೆ ತಪ್ಪೇನಿದೆ? ಪಕ್ಷದ ಹೆಂಗೆ ತಪ್ಪಾಗುತ್ತೆ? ಸಾಧ್ಯನೇ ಇಲ್ಲ. ನನ್ನ ಪಕ್ಷ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ.
ಇಷ್ಟು ದೊಡ್ಡ ವಿಚಾರದಲ್ಲಿ ಏನಾದರೂ ನಮ್ದು ಹೆಚ್ಚು ಕಡಿಮೆ ಆದರೂ ನಾವು ಅದನ್ನು ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿ ಮನಸ್ಥಿತಿ ನಮಗಿದೆ.